ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಯಾರು ಕೊಟ್ಟರು? ಯೇಸು ಸ್ವಾಮಿ ಕೊಟ್ಟರು. ಪ್ರಿಯ ದೇವರ ಮಕ್ಕಳೇ, ಈ ದಿನ ಆರಾಧನೆಗೆ ಬಂದಂಥ ನೀವುಗಳು ಯಾವ ರೀತಿಯಾಗಿ ಒಂದು ಆರಾಧನೆಯಲ್ಲಿ ಆಲಯದಲ್ಲಿ ನೀವು ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀರೋ, ಅದೇ ರೀತಿಯಾಗಿ ಇಲ್ಲೊಬ್ಬ ನಾವು ಸ್ತ್ರೀಯನ್ನು ನೋಡುವಾಗ ಆ ಸ್ತ್ರೀ ಆಲಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುತ್ತಾ ಇದ್ದಾಳೆ. ಆ ಕಾಲದಲ್ಲಿ ಯೇಸು ಸ್ವಾಮಿ ಸಹ ಆಲಯದಲ್ಲಿ ಸಭಾಮಂದಿರದಲ್ಲಿ ಆತನು ಧರ್ಮಶಾಸ್ತ್ರವನ್ನು ಆತನು ಬೋಧನೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಆತನು ವಾಕ್ಯ ಹೇಳುವಂಥ ಸಮಯದಲ್ಲಿ ನೀವುಗಳು ಯಾವ ರೀತಿಯಾಗಿ ಆಲಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀರೋ, ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಸ್ತ್ರೀ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾಳೆ. ದೇವರ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಯೇಸು ಆಕೆಯನ್ನು ನೋಡುತ್ತಾ ಇದ್ದಾನೆ. ಯೇಸು ಆಕೆಯನ್ನು ನೋಡೋದಷ್ಟೇ ಅಲ್ಲ, ಯೇಸು ಕರೆಯುವಾಗ ಆಕೆ ಇಗೋ ಎದ್ದು ಯೇಸುವಿನ ಬಳಿಗೆ ಬರುತ್ತಾ ಇದ್ದಾಳೆ. ಯೇಸುವಿನ ಬಳಿಗೆ ಬರುವಾಗ ನಾವು ನೋಡುವುದಾದರೆ ಆಕೆ ಎಂಥ ಸ್ತ್ರೀ ಅಂದರೆ ಆಕೆ ನಡು ಬಗ್ಗಿದ ಸ್ತ್ರೀ. ಎಷ್ಟು ವರ್ಷಗಳಿಂದರೆ 18 ವರ್ಷಗಳಿಂದ ಅದೇ ಅನಾರೋಗ್ಯದಲ್ಲಿ ಇದ್ದಾಳೆ, ಅದೇ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಎಂಥ ಪರಿಸ್ಥಿತಿಯಲ್ಲಿ? ನಡು ಬಗ್ಗಿದಂಥ ಪರಿಸ್ಥಿತಿ. ಕೂತ್ಕೊಂಡ್ರು ನಡು ಬಗ್ಗಿದಂಥ ಪರಿಸ್ಥಿತಿ, ನಿಂತ್ಕೊಂಡ್ರು ನಡು ಬಗ್ಗಿದಂಥ ಪರಿಸ್ಥಿತಿ, ನಡೆದಾಡಿದ್ರು, ಓಡಾಡಿದ್ರು, ಕೆಲಸ ಮಾಡಿದ್ರು ನಡು ಬಗ್ಗಿದಂಥ ಪರಿಸ್ಥಿತಿ. ಪ್ರಿಯ ದೇವರ ಮಕ್ಕಳೇ, ಅಂಥ ಪರಿಸ್ಥಿತಿಯಲ್ಲೂ ಸಹ ಆಕೆ ದೇವರ ಆಲಯದಲ್ಲಿ ಬಂದು ಆರಾಧನೆಯಲ್ಲಿ ಬಂದು ಆಕೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಅಂಥ ಸಮಯದಲ್ಲಿ ಯೇಸು ಆಕೆಯನ್ನು ನೋಡಿದರು. ಯೇಸು ಆಕೆಯನ್ನು ನೋಡಿ ಅಮ್ಮ ಬಾ ಅಂತೇಳಿ ಕರೆಯುವಾಗ ಆಕೆ ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಬರುವಾಗ ಪ್ರಿಯ ದೇವರ ಮಕ್ಕಳೇ, ನಾವು ನೋಡುತ್ತೇವೆ ವಾಕ್ಯದಲ್ಲಿ ಯೇಸು ಆಕೆಯ ಮೇಲೆ ಕೈಗಳನ್ನು ಇಟ್ಟು ಯೇಸು ಅದೇ ಕ್ಷಣದಲ್ಲಿ ಆಕೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಯೇಸು ಆಕೆಯನ್ನು ಸ್ವಸ್ಥ ಮಾಡುವಾಗ ಕೆಲವರು ಬಂದು ಯೇಸುವಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಇವತ್ತು ಸಂಡೇ ಅಲ್ವಾ, ಇವತ್ತು ಸಬ್ಬತ್ ದಿನ ಅಲ್ವಾ, ಈ ಸಬ್ಬತ್ ದಿನದಲ್ಲಿ ನೀನು ಯಾಕೆ ಸ್ವಸ್ಥ ಮಾಡ್ತಿದ್ದೆ ಅಂತ ಹೇಳುವಾಗ ಯೇಸು ಹೇಳ್ತಿದ್ದಾರೆ, ಈಗೋ ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನಿಂದ ಬಿಡಿಸಬಾರದು. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ಎಂಥ ಪರಿಸ್ಥಿತಿ? ನಡು ಬಗ್ಗಿದಂಥ ಪರಿಸ್ಥಿತಿ. ಯಾಕೆ ನಡು ಬಗ್ಗಿದಂಥ ಪರಿಸ್ಥಿತಿ ಅಂದರೆ ದೇವ್ರಿಗೆ ಗೊತ್ತು. ಅಲ್ಲಿ ಯೇಸು ಸ್ವಾಮಿನೇ ಹೇಳ್ತಿದ್ದಾರೆ, ಆಕೆ ಬಂಧಿಸಲ್ಪಟ್ಟಿದ್ದಾಳೆ, ಕಟ್ಟಲ್ಪಟ್ಟಿದ್ದಾಳೆ. ಯಾರಿಂದ? ಸೈತಾನನಿಂದ. ಅಂದರೆ ಸೈತಾನನು ಆಕೆಯನ್ನು ರೋಗದಲ್ಲಿ ಬಂಧಿಸಿದ್ದಾನೆ. ಸೈತಾನನು ಆಕೆಯನ್ನು ಅನಾರೋಗ್ಯದಲ್ಲಿ ಆಕೆಯನ್ನು ಕಟ್ಟಿ ಹಾಕಿದ್ದಾನೆ. 18 ವರ್ಷಗಳ ಕಾಲ ಅದೇ ನಡು ಬಗ್ಗಿದಂಥ ಪರಿಸ್ಥಿತಿಯಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ, ಅನಾರೋಗ್ಯದಲ್ಲಿ ಜೀವಿಸ್ತಾ ಇದ್ದಾಳೆ. ಸೈತಾನನು ಆಕೆಯನ್ನು ಕಟ್ಟಿ ಹಾಕಿರುವಾಗ ಯೇಸು ಏನು ಮಾಡಿದರು? ಆ ತಾಯಿಗೆ, ಆ ಸ್ತ್ರೀಗೆ ಮುಂದೆ ಕರೆದು ಆ ಕಟ್ಟಲ್ಪಟ್ಟಂಥ ಸ್ಥಿತಿಯಿಂದ ದೇವರು ಆಕೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಒಂದು ಸರಿ ಯೋಚನೆ ಮಾಡಿ ಪ್ರಿಯರೇ, 18 ವರ್ಷ ಅಂದರೆ ಅದು ಸಾಮಾನ್ಯವಾದಂಥ ಮಾತಲ್ಲ. 18 ವರ್ಷಗಳ ಕಾಲ ಆಕೆ ಅನಾರೋಗ್ಯದಲ್ಲಿದ್ದಾಳೆ, ಬಾಧೆಯಲ್ಲಿದ್ದಾಳೆ, ಬಂಧನದಲ್ಲಿದ್ದಾಳೆ. ಆದರೆ ಆಕೆಗೆ ಬಿಡುಗಡೆ ಹೊಂದ್ಕೊಳ್ಳಿಕ್ಕಾಗಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ಆಕೆ ಆ ರೀತಿ ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿ ಇರುವಾಗ ನನ್ನ ದೇವರು ಏನು ಮಾಡಿದ್ದಾರೆ? ಆಕೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಆ ಕಟ್ಟಲ್ಪಟ್ಟಂಥ ಸ್ಥಿತಿಯಿಂದ ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟಿದ್ದಾನೆ ಆ ಸ್ತ್ರೀಗೆ. ನಾವು ಸಾಮಾನ್ಯವಾಗಿ ನೋಡುವಾಗ ಹಳ್ಳಿಗಳೆಲ್ಲಾದರೂ ಅಥವಾ ಆಗಿನ ಕಾಲದಲ್ಲಾದರೂ ಈಗ ಒಂದು ತೋಟ, ಒಂದು ಹೊಲ, ಒಂದು ನೀರಾವರಿ ಇರುತ್ತೆ ಅಂದ್ಕೊಳ್ರಿ. ಯಾರಾದರೂ ಆ ತೋಟದಲ್ಲಿ ಹೋಗಿ ಕಳ್ಳತನ ಮಾಡುವಾಗ ಏನು ಮಾಡ್ತಾರೆ? ಆ ಯಜಮಾನರು, ಆ ತೋಟದ ಓನರು ಆ ಕಳ್ಳತನ ಮಾಡಿದಂಥ ವ್ಯಕ್ತಿಯನ್ನು ಏನು ಮಾಡ್ತಾರೆ? ಆ ವ್ಯಕ್ತಿಯನ್ನು ಆ ಮರಕ್ಕೆ ಕಟ್ಟಿ ಹಾಕ್ತಾರೆ. ನೀನು ನಮ್ಮ ತೋಟದಲ್ಲಿ ಕಳ್ಳತನ ಮಾಡಲಿಕ್ಕೆ ಬಂದೀಯಾ ಅಂತೇಳಿ ಏನು ಮಾಡ್ತಾರೆ? ಆ ವ್ಯಕ್ತಿಯನ್ನು, ಕಳ್ಳತನ ಮಾಡಲಿಕ್ಕೆ ಹೋದಂಥ ವ್ಯಕ್ತಿಯನ್ನು ಏನು ಮಾಡ್ತಾರೆ? ಕಟ್ಟಿ ಹಾಕ್ತಾರೆ, ಬಂಧಿಸ್ತಾರೆ.
ಆಗ ಮತ್ತೆ ಆ ಕಳ್ತನ ಮಾಡಿದಂಥ ವ್ಯಕ್ತಿ ಕಡೆಗಳೇ ಯಾರಾದರೂ ಬಂದು ಏನಾದರೂ ಒಂದೇಳಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಗೊತ್ತಿಲ್ಲದಲ್ಲೇ ಕಳ್ತನ ಮಾಡಿಬಿಟ್ಟಿದ್ದಾನೆ, ಕ್ಷಮಿಸಿಬಿಡ್ರಿ ಅಂತೇಳಿ ಏನು ಮಾಡ್ತಾರೆ, ಆತನನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಮನುಷ್ಯರಲ್ಲ, ಸೈತಾನನೇ ಈಕೆಯನ್ನು ಕಟ್ಟಿ ಹಾಕಿದ್ದಾನೆ. ಆದರೆ ದೇವರಿಗೆ ಸ್ತೋತ್ರ, ಸೈತಾನನ ಆಕೆಯನ್ನು ಕಟ್ಟಿ ಹಾಕಿದರೂ ಕೂಡ ದೇವರು ಆಕೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ದೇವರ ಆಕೆಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇನ್ನೂ ಆತ್ಮಿಕವಾಗಿ ಹೇಳ್ಬೇಕಂತೇಳಿ ಅಂದರೆ ಅನೇಕರು ನಾನು ಪ್ರೇಯರ್ ಲೈಫ್ ಕಟ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ಸೈತಾನನ ಅವರನ್ನು ಕಟ್ಟಿ ಹಾಕಿದ್ದಾನೆ. ಅನೇಕರು ನಾನು ಪರಿಶುದ್ಧವಾಗಿ ಜೀವಿಸಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ, ಸೈತಾನನ ಅವರನ್ನು ಕಟ್ಟಿ ಹಾಕಿದ್ದಾನೆ. ಇನ್ನು ಅನೇಕರು ಈಗ ನಾನು ದೇವರಿಗೆ ನಂಬಿಗಸ್ತನಾಗಿ ಯಥಾರ್ಥವಾಗಿ ನಾನು ಜೀವಿಸಬೇಕು ಅಂತೇಳಿ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಆ ರೀತಿಯಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ, ಸೈತಾನನ ಅವರನ್ನು ಕಟ್ಟಿ ಹಾಕಿದ್ದಾನೆ. ಅನೇಕರು ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು, ನೆಮ್ಮದಿಯಾಗಿರ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಆಗ್ತಾ ಇಲ್ಲ, ಸೈತಾನನ ಅವರನ್ನು ಕಟ್ಟಿ ಹಾಕಿದ್ದಾನೆ. ಅನೇಕರು ಹೇಗಾದರೂ ಮಾಡಿ ನಾನು ಪ್ರತಿದಿನ ಬೈಬಲ್ ಓದಬೇಕು, ನಾನು ವಾಕ್ಯ ಓದಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ, ಸೈತಾನನವರನ್ನು ಕಟ್ಟಿ ಹಾಕಿದ್ದಾನೆ. ಅನೇಕರು ಅಯ್ಯೋ ನಾನು ಕ್ರಮವಾಗಿ ಆಲಯಕ್ಕೆ ಹೋಗ್ಬೇಕಪ್ಪ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಆಲಯಕ್ಕೆ ಹೋಗಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ವಾಕ್ಯ ಓದಬೇಕು, ನಾನು ದೇವರಿಗೆ ನಂಬಿಗಸ್ತಳಾಗಿ ನಾನು ಜೀವಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ, ಸೈತಾನನವರನ್ನು ಕಟ್ಟಿ ಹಾಕಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾನು ನಿಮಗೆ ಹೇಳುವಂಥ ಮಾತೇನಂತೇಳಂದರೆ, ಖಂಡಿತವಾಗಿಯೂ ಒಂದು ವೇಳೆ ಅಂಥ ಪರಿಸ್ಥಿತಿಯಲ್ಲಿ ನೀವುಗಳು ಸಹ ಕಟ್ಟಲ್ಪಟ್ಟಿದ್ದರೆ, ಈಗ ಈ ಸಮಯದಲ್ಲಿ ದೇವರು ಈಗೋ ಆ ದಿನದಲ್ಲಿ ಆ ಸ್ತ್ರೀ ಕಟ್ಟಲ್ಪಟ್ಟಂಥ, ಆ ನಡುಬಗ್ಗಿದ ಸ್ತ್ರೀ ಸೈತಾನನಿಂದ ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಿಂದ ಬಿಡುಗಡೆ ಕೊಟ್ಟ ದೇವರು ನಿಮಗೆ ಸಹ ಆತನು ಬಿಡುಗಡೆ ಕೊಡುವಾತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಆಲಿಸುವಂಥ ನೋಡ್ರಿ, ಆ ಸ್ತ್ರೀಯ ಪರಿಸ್ಥಿತಿ ಎಂಥ ಕಷ್ಟದ ಪರಿಸ್ಥಿತಿ ಅಲ್ವಾ. 18 ವರ್ಷಗಳ ಕಾಲ ನಡುಬಗಿದ ಪರಿಸ್ಥಿತಿ ಅಂದರೆ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ. ಏನಪ್ಪ ಯಾಕಂತೇಳಿದ್ರೆ ದುಃಖದ ಪರಿಸ್ಥಿತಿ. ಆ ರೀತಿಯಾದಂಥ ಪರಿಸ್ಥಿತಿ ಇರುವಾಗ ನನ್ನ ದೇವರು ಆ ಸೈತಾನನ ಏನು ಕಟ್ಟಿದ್ನೋ ಆ ಕಟ್ಟುಗಳನ್ನು ಬಿಚ್ಚಿ ದೇವರು ಆಕೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಈ ಕಟ್ಟಾದ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಮಾಡಿ ವಿಶಾಲವಾದ ಸ್ಥಳದಲ್ಲಿ ಆಕೆಯನ್ನು ಇಟ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ನಡುಬಗಿದ ಸ್ತ್ರೀ ಕಟ್ಟಲ್ಪಟ್ಟಂಥ ಪರಿಸ್ಥಿತಿ. ಕಟ್ಟಿದರೆ ಹೇಗಿರುತ್ತೆ? ಜೀವನ ವಿಶಾಲವಾಗಿರುತ್ತಾ? ಸಂತೋಷವಾಗಿರುತ್ತಾ? ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕಷ್ಟದ ಪರಿಸ್ಥಿತಿ ಅಂದರೆ ಎಲ್ಲರೂ ಒಂದೇ, ಸೈತಾನನು ಎಲ್ಲರನ್ನ ಒಂದೇ ವಿಷಯದಲ್ಲಿ ಬಂಧಿಸಿರಲ್ಲ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಬಂಧಿಸಿರಲ್ಲ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಕಟ್ಟಿರ್ತಾನೆ, ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಬಂಧಿಸಿರ್ತಾನೆ ಸೈತಾನನು. ಹಲ್ಲೆಲೂಯಾ. ಒಬ್ಬರನ್ನ ಸಾಲ ಅನ್ನುವಂಥ ಒಂದು ಕಷ್ಟದಲ್ಲಿ ಕಟ್ಟಿ ಹಾಕಿರ್ತಾನೆ, ಇನ್ನೊಬ್ಬರನ್ನ ಅನಾರೋಗ್ಯ ಅನ್ನುವಂಥ ಕಷ್ಟದಲ್ಲಿ ಕಟ್ಟಿ ಹಾಕಿರ್ತಾನೆ, ಇನ್ನೊಬ್ಬರನ್ನ ನಿಂದೆಗಳು ಆರೋಪಗಳು ಅನ್ನುವಂಥ ಕಷ್ಟದಲ್ಲಿ ಕಟ್ಟಿ ಹಾಕಿರ್ತಾನೆ, ಮತ್ತೊಬ್ಬರನ್ನ ನಿರುದ್ಯೋಗ, ಕೆಲಸ ಇಲ್ಲ ಅನ್ನುವಂಥ ವಿಷಯದಲ್ಲಿ ಕಟ್ಟಿ ಹಾಕಿರ್ತಾನೆ. ಇನ್ನು ಮತ್ತೆ ನಾವು ನೋಡುವಾಗ ಇನ್ನು ವಿದ್ಯಾಭ್ಯಾಸ ಮಾಡೋರಿಗೆ ಎಷ್ಟು ಓದಿದರೂ ಸಹ ಅವ್ರಿಗೆ ನೆನಪಿರಲ್ಲ, ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲ್ಲ. ಓದಬೇಕಂತ ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರಿಗೆ ಓದಲಿಕ್ಕೆ ಆಗಲ್ಲ. ಆ ಒಂದು ವಿದ್ಯಾಭ್ಯಾಸದಲ್ಲಿ ಸೈತಾನನವರನ್ನು ಕಟ್ಟಿ ಹಾಕಿರ್ತಾನೆ. ಇನ್ನು ಕೆಲವರು ಪಾಪ ನಾವು ಸಂತೋಷವಾಗಿರ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಸಂತೋಷವಾಗಿರಲಿಕ್ಕೆ ಆಗಲ್ಲ. ಏನು ಮಾಡಿರ್ತಾನೆ? ಸೈತಾನ ಕಟ್ಟಿ ಹಾಕಿರ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಈಗ ನೀನು ಯಾವುದೇ ಒಂದು ಪಾಪದಿಂದ, ಶಾಪದಿಂದ ನೀನು ಕಟ್ಟಲ್ಪಟ್ಟಿರ್ಬೋದು. ಈಗ ಸೈತಾನನು ನಿನ್ನನ್ನು ಪಾಪದಿಂದ, ಶಾಪದಿಂದ, ಅನಾರೋಗ್ಯದಿಂದ ಈಗ ನಿನ್ನ ಬಂಧಿಸಿರ್ಬೋದು. ಯಾವುದೇ ವಿಧವಾದಂಥ ಈಗ ಕಟ್ಟುಗಳಿಂದ ನೀನು ಕಟ್ಟಲ್ಪಟ್ಟಿದ್ದರೂ ಕೂಡ, ಈಗ ಪಾಪದಿಂದ ಆದರೂ, ಶಾಪದಿಂದ ಆದರೂ, ಅನಾರೋಗ್ಯದಿಂದ ಆದರೂ, ಸಾಲದ ಸಮಸ್ಯೆಯಿಂದಾದರೂ, ಈಗ ನಿಂದೆಗಳಾದರೂ, ಆರೋಪಗಳಾದರೂ, ಅಥವಾ ಸೋಲು ಆದರೂ, ಅಥವಾ ಹಿನ್ನಡೆ ಆದರೂ, ಯಾವುದೇ ಒಂದು ಕೈಗೂಡ್ತಾ ಇಲ್ವಾ? ಯಾವುದರಿಂದ ನೀನು ಬಂಧಿಸಲ್ಪಟ್ಟಿದ್ರೂ ಸಹ ಭಯಪಡಬೇಡ, ಕರ್ತನಾದ ಯೇಸು ಸ್ವಾಮಿ ನಿನಗೆ ಬಿಡುಗಡೆಯನ್ನು ಕೊಡೋರಾಗಿದ್ದಾರೆ. ಒಂದು ಮಾತು ಹೇಳ್ತೀನಿ ನೋಡ್ರಿ, ನಾನು ಆಗಲೇ ಹೇಳಿದೆ, ಈ ಒಂದು ತೋಟಗಳಲ್ಲಿ ನಾವು ನೋಡುವಾಗ
ತೋಟಗಳಲ್ಲಿ, ಹಳ್ಳಿ ಊರಲ್ಲಾಗಲಿ ಎಲ್ಲಾದರೂ ಸಹ ನೀರಾವರಿಯಲ್ಲಿ ತೋಟಗಳಲ್ಲಿ ಒಂದು ತೋಟ ಇರುವಾಗ ಅಲ್ಲಿ ಕಳ್ಳನೋಗಿ ಕಳ್ಳತನ ಮಾಡುವಾಗ ಆ ಯಜಮಾನನ್ ಏನು ಮಾಡ್ತಾನೆ, ಆ ಕಳ್ಳನನ್ನು ಆ ಮರಕ್ಕೆ ಕಟ್ಟಿ ಹಾಕುತ್ತಾನೆ. ಹಲ್ಲೆಲೂಯಾ, ಕಟ್ಟಿ ಹಾಕುತ್ತಾನೆ. ಯಾಕೆಂದರೆ ನಿನ್ನ ಕಳ್ಳತನ ಮಾಡಲಿಕ್ಕೆ ಬಂದಿಯಲ್ವ ಅಂತೇಳಿ ಕಟ್ಟಿ ಹಾಕಿ ಶಿಕ್ಷೆ ಕೊಡ್ತಾನೆ. ಆದರೆ ಇಲ್ಲಿ ಸೈತಾನನು ಕಟ್ಟಿ ಹಾಕುವಾಗ ಇಲ್ಲಿ ನಮ್ಮನ್ನು ಮನುಷ್ಯರೆಲ್ಲ ಬಿಡುಗಡೆ ಕೊಡೋದು, ದೇವರೇ ಸೈತಾನನ ಕಟ್ಟುಗಳಿಂದ ದೇವರೇ ಯೇಸು ಸ್ವಾಮಿ ಬಿಡುಗಡೆ ಕೊಡುವವರಾಗಿದ್ದಾರೆ. ಎಷ್ಟು ಜನ ಹೇಳ್ತೀರಿ, ನನಗಿರುವಂಥ ಬಂಧನಗಳಿಂದ ನನಗೆ ಬಿಡುಗಡೆ ಬೇಕು, ನನಗಿರುವಂಥ ಬಂಧನಗಳಿಂದ ನನಗೆ ಬಿಡುಗಡೆ ಬೇಕು. ಒಂದು ಮಾತು ಹೇಳ, ಯೇಸು ಎಂಬ ಹೆಸರಿಗೆ ಎಲ್ಲ ಬಂಧನಗಳನ್ನು ಮುರಿಯುವ ಶಕ್ತಿ ಇದೆ. ಯೇಸು ಎಂಬ ಹೆಸರಿಗೆ ಎಲ್ಲ ಬೇಡಿಗಳನ್ನು ಮುರಿಯುವ ಶಕ್ತಿ ಇದೆ. ಯೇಸು ಎಂಬ ಹೆಸರಿಗೆ ಎಲ್ಲ ಕಟ್ಟುಗಳನ್ನು ಬಿಚ್ಚುವ ಶಕ್ತಿ ಇದೆ. ಒಂದು ವೇಳೆ ನೀನು ಪಾಪದ ಕಟ್ಟಿನಲ್ಲಿ ಬಂಧಿಸಲ್ಪಟ್ಟಿದೆಯಾ, ಶಾಪದ ಕಟ್ಟಿನಲ್ಲಿ ಬಂಧಿಸಲ್ಪಟ್ಟಿದೆಯಾ, ಅನಾರೋಗ್ಯದ ಕಟ್ಟಿನಲ್ಲಿ ಬಂಧಿಸಲ್ಪಟ್ಟಿದೆಯಾ, ಅಸಮಾಧಾನ ಅನ್ನುವಂಥ ಕಟ್ಟಿನಲ್ಲಿ ಬಂಧಿಸಲ್ಪಟ್ಟಿದೆಯಾ, ಕಷ್ಟ, ರೋಗ, ವೇದನೆ, ಬಾಧೆ, ಯಾರಿಗೂ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನುವಂಥ ಕಷ್ಟದಲ್ಲಿ ನೀನು ಬಂಧಿಸಲ್ಪಟ್ಟಿದೆಯಾ, ಭಯ ಪಡಬೇಡ, ಒಂದು ಧೈರ್ಯ ತಂದುಕೊ ನೀನು. ಹಲ್ಲೆಲೂಯಾ. ಅದು ಎಂಥ ಒಂದು ಸೈತಾನನು ಎಂಥ ಒಂದು ಕಟ್ಟುಗಳನ್ನು ಕಟ್ಟಿದರೂ ಕೂಡ ಯೇಸು ಸ್ವಾಮಿ ನಿನಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಯೇಸು ಸ್ವಾಮಿ ಆ ಕಟ್ಟುಗಳನ್ನು ಬಿಚ್ಚುವವರಾಗಿದ್ದಾರೆ. ಯೇಸು ಸ್ವಾಮಿ ಆ ಬಂಧನಗಳನ್ನು ಯೇಸು ಸ್ವಾಮಿ ಮುರಿದು ಹಾಕುವವರಾಗಿದ್ದಾರೆ. ಆದರೆ ನಾವೇನು ಮಾಡಬೇಕು, ಆ ಸ್ತ್ರೀ ಯೇಸುನ ಬಳಿಗೆ ಹೇಗೆ ಬಂದ್ಲು ಆ ರೀತಿಯಾಗಿ ನಾವು ಯೇಸುನ ಬಳಿಗೆ ಬಂದು ಪ್ರಾರ್ಥಿಸಬೇಕು, ನಂಬಬೇಕು. ನನ್ನ ಬಂಧನಗಳನ್ನು ಬಿಡಿಸಲಿಕ್ಕೆ ಯೇಸುವಿನಿಂದ ಸಾಧ್ಯ. ಈಗ ನೋಡ್ರಿ, ಸೈತಾನನ ಕಟ್ಟಿದಂಥ ಕಟ್ಟುಗಳನ್ನು ಮನುಷ್ಯರಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯೇಸುವಿನಿಂದ ಮಾತ್ರ ಸಾಧ್ಯ. ಅದು ಯೇಸುವಿನಿಂದ ಮಾತ್ರ ಸಾಧ್ಯ. ಈ ದಿನ ನೀನು ಯಾವುದೇ ವಿಧವಾದಂಥ ಕಷ್ಟದಲ್ಲಿ, ಬಂಧನದಲ್ಲಿ ನೀನು ಬಂಧಿಸಲ್ಪಟ್ಟಿರ್ಬೋದು, ಕಟ್ಟಲ್ಪಟ್ಟಿರ್ಬೋದು, ಭಯ ಪಡಬೇಡ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ಎಲ್ ಶಡಾಯಾದ ದೇವರು, ಆತನು ಎಲ್ಲ ವಿಧವಾದಂಥ ಬಂಧನಗಳಿಂದ ಆತ ನಿನ್ನನ್ನು ಬಿಡಿಸಿ ಕಾಯಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನು ಅದನ್ನು ನಂಬಿ, ಎಸಯ್ಯ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೀನಿ, ನನಗೆ ಬಿಡುಗಡೆ ಕೊಡಂತೇಳಿ ನೀನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆ ದಿನ ನಡು ಬಗ್ಗಿದ ಸ್ತ್ರೀ ಯೇಸುವಿನ ಬಳಿಗೆ ಬರುವಾಗ ಯಾವ ರೀತಿಯಾಗಿ ಯೇಸು ಸ್ವಾಮಿ ಆಕೆಯ ಮೇಲೆ ಹಸ್ತಗಳನ್ನಿಟ್ಟು ಆಕೆಯ ಮೇಲೆ ಕೈಗಳನ್ನಿಡುವಾಗ, ಯೇಸು ಆಕೆಯ ಮೇಲೆ ಕೈಗಳನ್ನಿಡುವಾಗ ದೇವರ ಶಕ್ತಿ ಆಕೆಯ ಮೇಲೆ ಇಳಿಯಿತು. ದೇವರ ಶಕ್ತಿ ಆಕೆಯ ಮೇಲೆ ಬರುವಾಗ ಎಲ್ಲ ಸೈತಾನನ್ನು ಕಟ್ಟಿ ಹಾಕಿದಂಥ ಬಂಧನಗಳ ಕಟ್ಟೆಗಳು ಬಿಚ್ಚಲ್ಪಟ್ಟವು ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀನು ಸಹ ಆ ನಡು ಬಗ್ಗಿದ ಸ್ತ್ರೀಯಾಗೆ ಯೇಸುನ ಬಳಿಗೆ ಬಂದು ನಂಬಿಕೆಯಿಂದ ನೀನು ಪ್ರಾರ್ಥಿಸುವುದಾದರೆ, ಈಗ ನೀನು ಸಹ ಅಯ್ಯ ನೀನೇ ನನಗೆ ಬಿಡುಗಡೆ ಕೊಡಬೇಕು ಈ ಬಂಧನದಿಂದ ಅಂತೇಳಿ ನೀನು ಪ್ರಾರ್ಥಿಸುವುದಾದರೆ, ಆ ನಡು ಬಗ್ಗಿದ ಸ್ತ್ರೀಯ ಮೇಲೆ ಬಂದಂಥ ಯೇಸುವಿನ ಅದೇ ಹಸ್ತ ನಿನ್ನ ಮೇಲೆ ಕೂಡ ಈ ಸಮಯದಲ್ಲಿ ಆತನು ಚಾಚುವ ಆತನಾಗಿದ್ದಾನೆ. ಅದೇ ಹಸ್ತ ನಿನ್ನ ಮೇಲೆ ಬರುವಾಗ ದೇವರ ಶಕ್ತಿ ನಿನ್ನ ಮೇಲೆ ಬರುವಂಥದ್ದಾಗಿದೆ. ದೇವರ ಅಭಿಷೇಕ ನಿನ್ನ ಮೇಲೆ ಬರುವಂಥದ್ದಾಗಿದೆ. ಸೈತಾನನ ಬಂಧನಗಳನ್ನು ಒಡೆದು ಹಾಕುವಂಥ ಪರಲೋಕದ ಶಕ್ತಿಯನ್ನು ದೇವರು ನಿನ್ನ ಮೇಲೆ ಕಳಿಸಿ ಎಲ್ಲ ಬಂಧನಗಳನ್ನು ಆತನು ಮುರಿದು ಹಾಕುತ್ತಾನೆ. ಯೇಸು ಹೇಳಿದರು, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಅಮ್ಮ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಈ ದಿನ ಯಾವ ಕಷ್ಟದಲ್ಲಿ ನೀನು ಬಂಧಿಸಲ್ಪಟ್ಟಿದೀಯಾ, ಯಾವ ಒಂದು ತೊಂದರೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಂಡು ತೊಳಲಿ ಬಳಲಿ ಹೋಗ್ತಾ ಇದೀಯಾ, ಆ ಸ್ತ್ರೀಯಾಗಿ ನೀನು ಯೇಸುವಿನ ಬಳಿಗೆ ಬಂದು ನೀನು ಅಯ್ಯ ನಿನ್ನ ಹಸ್ತ ನನ್ನ ಮೇಲೆ ಚಾಚಪ್ಪ, ದೇವರೇ ನನಗೆ ಬಿಡುಗಡೆ ಕೊಡು, ದೇವರೇ ನನಗೆ ಸ್ವಸ್ಥತೆ ಕೊಡು, ದೇವರೇ ನನಗೆ ಜಯ ಕೊಡು, ದೇವರೇ ನನಗೆ ಆರೋಗ್ಯ ಕೊಡು, ದೇವರೇ ನನಗೆ ಅಭಿವೃದ್ಧಿ ಕೊಡು, ದೇವರೇ ನನಗೆ ಸಹಾಯ ಮಾಡು, ದೇವರೇ ನನಗೆ ಸಂತೋಷ ಕೊಡು, ದೇವರೇ ಅಂತೇಳಿ ನೀನು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಯೇಸುವಿನ ಹಸ್ತ ಅದು ಶಕ್ತಿಯುಳ್ಳ ಹಸ್ತ, ಯೇಸುವಿನ ಹಸ್ತ ಅದು ಬಲವುಳ್ಳ ಹಸ್ತ. ಯೇಸುವಿನ ಹಸ್ತದಲ್ಲಿ ಸೈತಾನನ ಕಾರ್ಯಗಳನ್ನು ಲಯ ಮಾಡುವಂಥ ಶಕ್ತಿ ಯೇಸುವಿನ ಹಸ್ತಕ್ಕಿದೆ. ಆ ಯೇಸುವಿನ ಹಸ್ತ ನಮ್ಮ ಮೇಲೆ ನಿಮ್ಮ ಮೇಲೆ ಬರುವಾಗ, ಆ ಪರಲೋಕದ ಶಕ್ತಿ ಇಳಿಯುವಾಗ ಇದೇ ಸಮಯದಲ್ಲಿ ಎಲ್ಲ ಬಂಧನಗಳು ಕಳಚಿ ಬೀಳುತ್ತವೆ. ಈ ಮಾತು ಕೇಳ್ತಾ ಇದ್ರೇ ಒಂದು ಬಲ ಬಂದಂಗಾಗುತ್ತೆ, ಹೌದಲ್ವಾ? ಯೇಸ್ವಾಮಿ ಹಸ್ತ ನಮ್ಮ ಮೇಲೆ ಬರುವಾಗ, ಯೇಸ್ವಾಮಿ ಹಸ್ತ ನಮ್ಮ ಮೇಲೆ ಬರುವಾಗ ಏನಾಗುತ್ತೆ? ಸೈತಾನನ ಬಂಧನಗಳು ಬಿಚ್ಚಲ್ಪಡ್ತವೆ, ಮುರಿದು ಬೀಳುತ್ತವೆ. ಆಮೇನ್. ಒಂದು ಊರಲ್ಲಿ ಒಂದು ಕುಟುಂಬ ಇರುವಾಗ ಆ ಕುಟುಂಬ ಕಟ್ಟಲ್ಪಟ್ಟಿದೆ. ಯಾವುದರಲ್ಲಿ ಕಟ್ಟಲ್ಪಟ್ಟಿದೆ ಅಂದರೆ
ಮಾಟ ಮಂತ್ರ ಶಕ್ತಿಯಿಂದ ಕಟ್ಟಲ್ಪಟ್ಟಿದೆ, ಅಂದರೆ ಸೈತಾನನಿಂದನೇ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ. ಒಂದು ಕುಟುಂಬ ಇತ್ತು. ಆ ಒಂದು ಕುಟುಂಬ ಅದು ಮಾಟ ಮಂತ್ರದಿಂದ ಕಟ್ಟಲ್ಪಟ್ಟಿರುವಾಗ ಆ ಕುಟುಂಬ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ, ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಸರಿಯಾಗಿ ಊಟ ಮಾಡಲಿಕ್ಕಾಗ್ತಾ ಇಲ್ಲ, ಹೊಲ ಮನೆ ಎಲ್ಲ ಇದೆ, ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡಲಿಕ್ಕಾಗ್ತಾ ಇಲ್ಲ, ಮತ್ತು ರಾತ್ರಿ ಸಮಯದಲ್ಲಿ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ. ಆ ಕುಟುಂಬದ ಆ ವ್ಯಕ್ತಿಗೆ ಮಲ್ಕೊಂಡ್ರೆ ಸಾಕು ನಿದ್ರೆ ಬರ್ತಾ ಇಲ್ಲ, ಮಲ್ಕೊಂಡ್ರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು, ಮಲ್ಕೊಂಡ್ರೆ ಸಾಕು ಆ ವ್ಯಕ್ತಿಗೆ ಎದೆ ಮೇಲೆ ಯಾರೋ ಬಂದು ಕೂತ್ಕೊಂಡು ಕುತ್ತಿಗೆ ಹಿಸಿಕ್ದಂಥ ಒಂದು ಅನುಭವ ಆ ವ್ಯಕ್ತಿಗೆ ಆಗ್ತಾಯಿತ್ತು. ಅದರಿಂದ ಭಯಪಟ್ಟು ಎದ್ದು ಕೂತ್ಕೊಂಡು ಸರಿಯಾಗಿ ನಿದ್ರೆ ಮಾಡಲಿಕ್ಕಾಗ್ತಾಯಿಲ್ಲ. ಹೀಗೆ ಅನೇಕ ತಿಂಗಳುಗಳ ಕಾಲ ಅವರು ಕಷ್ಟವನ್ನು ಅನುಭವಿಸಿದ್ದಾರೆ, ಬಾಧೆಯನ್ನು ಅನುಭವಿಸಿದ್ದಾರೆ. ಎಲ್ಲಿ ಹೋದರೂ ಸಹ ಅವರಿಗೆ ಬಿಡುಗಡೆ ಆಗ್ತಾಯಿಲ್ಲ. ಯಾಕೆ? ಸೈತಾನನು ಮಾಟ ಮಂತ್ರ ಅನ್ನುವಂಥದ್ರಿಂದ ಆ ಒಂದು ಕುಟುಂಬವನ್ನು, ಆ ಮಕ್ಕಳನ್ನು ಕಟ್ಟಿ ಹಾಕಿದ್ದಾನೆ, ಬಂಧಿಸಿದ್ದಾನೆ. ಹಲ್ಲೆಲೂಯಾ. ಆ ರೀತಿಯಾಗಿ ಅವರಿಗೆ ಊಟ ಮಾಡಲಿಕ್ಕಾಗ್ತಾಯಿಲ್ಲ, ನಿದ್ರೆ ಮಾಡಲಿಕ್ಕಾಗ್ತಾಯಿಲ್ಲ, ಸಮಾಧಾನ ಆಗ್ತಾಯಿಲ್ಲ. ಅಯ್ಯೋ ಈ ಜೀವನ ಯಾಕೆ ಬೇಕಪ್ಪ, ಎಲ್ಲಾದರೂ ಹೋಗಿ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ, ಹೆಂಡ್ತಿ ಬೇಡ, ಮಕ್ಕಳು ಬೇಡ, ಯಾರೂ ಬೇಡ, ಈ ಜೀವನ ಯಾರಿಗೆ ಬೇಕು ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡಿ ಆ ಮನುಷ್ಯನು ಸೋತು ಹೋಗಿದ್ದಾನೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಆಲಯಕ್ಕೆ ಬರುವಂಥ ದೇವರ ಮಕ್ಕಳು ಅವರು ಅವರೊಂದು ಪರಿಸ್ಥಿತಿಯನ್ನು ನೋಡಿದ್ದಾರೆ. ಅದೇ ಊರಲ್ಲಿರುವಂಥ ದೇವರ ಮಕ್ಕಳು ಅವರೊಂದು ಪರಿಸ್ಥಿತಿಯನ್ನು ನೋಡುವಾಗ, ಅಣ್ಣ ಏನಾಯ್ತು ಅನ್ನೋವಾಗ ಈ ರೀತಿಯಾಗಿ ಪರಿಸ್ಥಿತಿ ಇದೆಮ್ಮ, ಈಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನನಗಂತ ಜೀವನ ಸಾಕಾಗಿ ಎಲ್ಲಾದರೂ ಏನಾದರೂ ಹೋಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳುವಾಗ, ಅಣ್ಣ ಆ ರೀತಿ ಮಾತ್ರ ಮಾಡಬೇಡ್ರಿ, ಆ ರೀತಿ ಮಾತ್ರ ನೀವು ಜೀವಕ್ಕೆ ಏನಾನೇ ಮಾಡ್ಕೋಬೇಡ್ರಿ, ಸತ್ತೋಗ್ಬೇಡ್ರಿ. ಒಂದು ಕೆಲಸ ಮಾಡಿರಿ, ನಾವು ಆಲಯಕ್ಕೆ ಚರ್ಚಿಗೆ ಹೋಗ್ತೀವಿ, ಖಂಡಿತವಾಗಿಯೂ ನೀವುಗಳು ಸಹ ಯೇಸುವಿನ ಹತ್ರ ಬನ್ನಿರಿ, ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡ್ತಾರೆ. ನೀವು ದೇವ್ರ ಹತ್ರ ಬಂದರೆ ದೇವ್ರು ನಿಮಗಿರುವಂಥ ಎಲ್ಲ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಕೊಡ್ತಾರೆ. ಈಗ ನಿಮ್ಮ ಹಾಗೆ ಕಷ್ಟದಲ್ಲಿ ಬಂಧನದಲ್ಲಿರುವಂಥ ಎಷ್ಟೋ ಜನರು ಆಲಯಕ್ಕೆ ಬರುವಾಗ ದೇವರು ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಾರೆ, ನಿಮಗೂ ಸಹ ಬಿಡುಗಡೆ ಕೊಡ್ತಾರೆ ಅಂತೇಳಿ ಹೇಳುವಾಗ ಅವರು ಸುವಾರ್ತೆ ಕೇಳಿ, ಹೌದೇ ನಮ್ಮ ಹಾಗಾದರೆ ಬರ್ತೀನಿ ಅಂತೇಳಿ ಸುವಾರ್ತೆ ಕೇಳಿ ನಮ್ಮ ಆಲಯಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ಆಲಯಕ್ಕೆ ಬರುವಾಗ ಯೇಸು ನಾಮದಲ್ಲಿ ಸೇವಕರಾದ ನಾವುಗಳು ಈಗ ಪಾಸ್ಟ್ರು ಮತ್ತು ನಾನು ಸಹ ಇಬ್ಬರು ಅವರಿಗಾಗಿ ಪ್ರಾರ್ಥಿಸುವಾಗ, ಈಗ ಅವರ ತಲೆಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸುವಾಗ ಈಗ ದೇವರ ಶಕ್ತಿ ಆ ವ್ಯಕ್ತಿಯ ಮೇಲೆ ಇಳಿದು ಬಂದಿದೆ ಪ್ರಿಯರೇ. ಈಗ ಪ್ರಾರ್ಥಿಸುವಾಗ ಅವರಿಗಾಗಿ ಯೇಸು ನಾಮದಲ್ಲಿ ಈಗ ಅವ್ರು ಹೇಳಿದರು, ಅವರ ಪರಿಸ್ಥಿತಿ ಎಲ್ಲ ಹೇಳಿದ್ರು, ಈ ರೀತಿಯಾಗಿ ಈಗ ತುಂಬ ಮಾಟ ಮಂತ್ರ ಕಾರ್ಯ ಇದೆ, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಈ ರೀತಿಯಾಗಿ ಎಲ್ಲ ಮಾಡಿಸಿದ್ದಾರೆ, ಈಗ ನಮ್ಮ ಹೊಲ ಮನೆ ಇರೋದು ನೋಡಿ ಸಹಿಸಲಾರದೆ ಅವ್ರು ಚೆನ್ನಾಗಿರಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ ಅಂತೇಳಿ ಅವರೆಲ್ಲ ಪರಿಸ್ಥಿತಿ ಹೇಳುವಾಗ, ಯೇಸು ನಾಮದಲ್ಲಿ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಅಂಥೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸುವಾಗ ಅದೇ ಸಮಯದಲ್ಲಿ ದೇವರ ಶಕ್ತಿ ಆ ವ್ಯಕ್ತಿಯ ಮೇಲೆ ಇಳಿದು ಬಂದಿದೆ. ಯೇಸು ಕ್ರಿಸ್ತ ನಮ್ಮ ಹಸ್ತ ಅಲ್ಲ, ದೇವರ ಹಸ್ತ. ದೇವರ ಹಸ್ತ ಆತನ ಮೇಲೆ ಬರುವಾಗ ಆ ಹಸ್ತದಿಂದ ಈಗ ಆತನ ಒಂದು ದೇವರ ಶಕ್ತಿ ಆತನು ಹೊಂದಿಕೊಳ್ಳುವಾಗ ಈಗ ಸೈತಾನನು ಕಟ್ಟಲ್ಪಟ್ಟಂಥ ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಟ್ಟಿದೆ, ಬಿಡುಗಡೆಯಾಗಿದೆ. ಆತನು ಹೇಳ್ತಾನೆ, ಈಗ ದೇವರಾಲಯಕ್ಕೆ ಬಂದು ಅವ್ರು ದೇವ್ರು ನಂಬಿಕೊಂಡು ರಕ್ಷಣೆ ಹೊಂದಿ ಈಗ ಖಂಡಿತವಾಗಿಯೂ ನಮಗಿರುವಂಥ ಬಂಧನದಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ದೇವ್ರು ನಮ್ಮನ್ನು ಸ್ವಸ್ಥ ಮಾಡಿದ್ದಾರೆ, ದೇವ್ರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಈಗ ನಾವು ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದೀವಿ, ಈಗ ಚೆನ್ನಾಗಿ ನಾವು ಕೆಲಸ ಮಾಡ್ತಿದ್ವಿ, ಈಗ ತುಂಬ ನಿದ್ರೆ ಮಾಡ್ತಿದ್ವಿ, ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ, ನಾವು ನಮ್ಮ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ನಾನಿದ್ದೇನೆ, ದೇವರು ಎಲ್ಲ ಬಂಧನದಿಂದ ಈಗ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಆತನ ಸಾಕ್ಷಿ ಹೇಳಿದ್ದಾನೆ ಪ್ರಿಯರೇ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುವಂಥ ನೀನು ಸಹ ಯಾವುದೋ ಒಂದು ಕಟ್ಟಿನಿಂದ ಬಂಧಿಸಲ್ಪಟ್ಟಿರ್ಬೋದು. ಚಿಂತೆ ಮಾಡಬೇಡ, ಕುಗ್ಗಿ ಹೋಗಬೇಡ, ಸೋತು ಹೋಗಬೇಡ. ನಿನಗಿರುವಂಥ ಬಂಧನದಿಂದ, ನಿನಗಿರುವಂಥ ಕಟ್ಟುಗಳಿಂದ ಮನುಷ್ಯರಿಂದ ಬಿಡಿಸಲಿಕ್ಕೆ ಆಗಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಆತನಿಂದ ಸಾಧ್ಯ. ಒಂದು ವೇಳೆ ನೀನು ಯೋಚನೆ ಮಾಡ್ಬೋದು, ಅಯ್ಯೋ ನನಗಿರುವಂಥ ಈ ಒಂದು ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಿಂದ ಯಾರಿಂದಲೂ ಸಾಧ್ಯ ಇಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ ಅಂತೇಳಿ ನೀನು ಯೋಚನೆ ಮಾಡ್ಬೋದು. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ನಿನಗಿರುವಂಥ ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಿಂದ ಮನುಷ್ಯರಿಗೆ ಬಿಡಿಸಲಿಕ್ಕೆ ಆಗಲ್ಲ, ಆದರೆ ದೇವರಿಂದ ಸಾಧ್ಯ. ಹಾಗಾಗಿ ಈ ವಾಕ್ಯದ ಮೂಲಕ ದೇವರು ನಿನಗೆ ಹೇಳ್ತಾ ಇದ್ದಾರೆ, ನೀನು ಧೈರ್ಯವಾಗಿರು ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಧೈರ್ಯವಾಗಿರು. ಎಂಥ ಬಂಧನ ಇದ್ರೂ ಸಹ ನಾನು ನಿನಗೆ ಬಿಡುಗಡೆ ಕೊಡ್ತೀನಿ ಅಂತ ದೇವರು ನಿಮಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ನೀವೇನು ಮಾಡಬೇಕು?
ಆ ಸ್ತ್ರೀ ಯೇಸುನ ಬಳಿಗೆ ಬಂದ ಹಾಗೆ ಯೇಸುನ ಬಳಿಗೆ ಬಂದು, ಅಯ್ಯ ನಿನ್ನ ಹಸ್ತ ನನ್ನ ಮೇಲೆ ಚಾಚಪ್ಪ. ದೇವರೇ, ಯೇಸು ಏನು ಮಾಡಿದ್ರು? ಆ ಸ್ತ್ರೀಯ ಮೇಲೆ ಕೈಗಳನ್ನಿಟ್ಟು ಸ್ವಸ್ಥ ಮಾಡಿದರು. ಅದೇ ರೀತಿಯಾಗಿ ನೀನು ಈ ಸಮಯದಲ್ಲಿ, ಅಪ್ಪ ನಿನ್ನ ಹಸ್ತ ನನ್ನ ಮೇಲೆ ಬರಲಿ, ನನ್ನ ಸ್ವಸ್ಥ ಮಾಡು, ನನಗೆ ಬಿಡುಗಡೆ ಕೊಡು, ನನಗೆ ಪರಿಹಾರ ಕೊಡು. ಯಾವ ವಿಷಯದಲ್ಲಿ ನಿಮಗೆ ಸಹಾಯ ಬೇಕಾಗಿದೆಯೋ, ಯಾವ ವಿಷಯದಲ್ಲಿ ನಿಮಗೆ ಬಿಡುಗಡೆ ಬೇಕಾಗಿದೆಯೋ, ಯಾವ ವಿಷಯದಲ್ಲಿ ಬಂಧಿಸಲ್ಪಟ್ಟಿದ್ದೀರೋ, ಖಚಿತವಾಗಿ ಹೇಳ್ತೀನಿ ನಾನು, ಯೇಸು ಸ್ವಾಮಿ ಆತ ನಿಮ್ಮ ಮೇಲೆ ಹಸ್ತ ಚಾಚುವಾಗ ನಿಮಗೆ ಬಿಡುಗಡೆ ಉಂಟಾಗುತ್ತೆ, ಬಿಡುಗಡೆ ಉಂಟಾಗುತ್ತೆ. ಖಂಡಿತವಾಗಿಯೂ ಆ ಒಂದು ಎಕ್ಸ್ಪೀರಿಯನ್ಸ್, ಆ ಅನುಭವ ನಿಮಗೆ ಆಗುತ್ತೆ. ನೀವು ಹೇಳ್ರಿ, ಅಯ್ಯ ಆ ಸ್ತ್ರೀಯ ಮೇಲೆ ಹಸ್ತಗಳನ್ನಿಟ್ಟು ಅಪ್ಪ ಬಿಡುಗಡೆ ಕೊಟ್ಟ ಪ್ರಕಾರ, ಸೈತಾನನ ಕಟ್ಟುಗಳು ಬಿಚ್ಚಲ್ಪಟ್ಟ ಪ್ರಕಾರ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಈಗ ಇರುವಂಥ ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ಪ್ರಾರ್ಥನಾ ಜೀವಿತ ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಹೇಳ್ರಿ, ಏಸಯ್ಯ ನಾನು ಪ್ರೇಯರ್ ಲೈಫ್ ಕಟ್ಕೋಬೇಕು. ಆ ಪ್ರೇಯರ್ ಲೈಫ್ ಕಟ್ಕೊಳ್ಳಿಕ್ಕೆ ಈಗ ಬಂಧಿಸಿರುವಂಥ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ನಾನು ಪರಿಶುದ್ಧವಾಗಿ ಜೀವಿಸಬೇಕು, ನಾನು ವಾಕ್ಯವನ್ನು ಕ್ರಮವಾಗಿ ಓದಬೇಕು, ಆಲಯಕ್ಕೆ ಕ್ರಮವಾಗಿ ಹೋಗಬೇಕು. ದೇವರೇ, ಆ ಬಂಧನದಿಂದ ನನಗೆ ಬಿಡುಗಡೆ ಕೊಡಪ್ಪ ಅಂತೇಳಿ ಪ್ರಾರ್ಥಿಸಿರಿ. ಯೇಸುವಿನ ಹಸ್ತ ನಿಮ್ಮ ಮೇಲೆ ಬರುವಂಥದ್ದಾಗಿದೆ. ಯೇಸುವಿನ ಹಸ್ತ ನಿಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಯೇಸುವಿನ ಹಸ್ತ ಪ್ರಾರ್ಥನೆ ಮಾಡಲಿಕ್ಕೆ, ಪರಿಶುದ್ಧವಾಗಿ ಜೀವಿಸಲಿಕ್ಕೆ, ವಾಕ್ಯ ಓದಲಿಕ್ಕೆ, ಕ್ರಮವಾಗಿ ಆಲಯಕ್ಕೆ ಬರಲಿಕ್ಕೆ, ಸುವಾರ್ತೆ ಸಾರಲಿಕ್ಕೆ, ನಂಬಿಗಸ್ತನಾಗಿ ಯಥಾರ್ಥವಂತನಾಗಿ ಜೀವಿಸಲಿಕ್ಕೆ ದೇವರು ನಿನಗೆ ಸಹಾಯ ಮಾಡೋರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯಾರ್ಯಾರು ಯಾವ್ಯಾವ ಒಂದು ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ರು, ಒಂದು ವೇಳೆ ನೀವು ಕೂತ್ಕೊಂಡು ಯೋಚನೆ ಮಾಡ್ತಿದ್ರು, ಅಯ್ಯೋ ಈ ಒಂದು ಪರಿಸ್ಥಿತಿ ಕಟ್ಟಿ ಹಾಕಿದಂಥ ಪರಿಸ್ಥಿತಿಯಾಗಿದೆ, ಉಸಿರು ಕಟ್ಟಿದಂಥ ಪರಿಸ್ಥಿತಿಯಾಗಿದೆ, ಭಯ ಪಡಬೇಡ, ಹೆದರಬೇಡ. ನಿನ್ನ ಹೃದಯದಲ್ಲಿ ಒಂದು ನಿರೀಕ್ಷೆ ಇರಲಿ, ಒಂದು ಧೈರ್ಯ ಇರಲಿ. ಆ ದಿನ ಆ ಸ್ತ್ರೀಯ ಕಟ್ಟುಗಳನ್ನು, ಸೈತಾನನು ಕಟ್ಟಿ ಹಾಕಿದ್ದ ಕಟ್ಟುಗಳನ್ನು ನನ್ನ ಯೇಸು ಬಿಚ್ಚಿ ಬಿಡುಗಡೆ ಕೊಟ್ಟ ಪ್ರಕಾರ, ಸ್ವಸ್ಥ ಮಾಡಿದ ಪ್ರಕಾರ, ಆರೋಗ್ಯ ಕೊಟ್ಟ ಪ್ರಕಾರ, ದೇವರ ಹಸ್ತ ನಿನ್ನ ಮೇಲೆ ಬರುವಾಗ ನಿನ್ನ ಕಟ್ಟುಗಳನ್ನು ಸಹ ದೇವರು ಬಿಚ್ಚಿ ಬಿಡುಗಡೆ ಮಾಡಿ, ಆ ಬಂಧನಗಳಿಂದ ಬಿಡುಗಡೆ ಕೊಟ್ಟು ಸ್ವಸ್ಥ ಮಾಡಿ, ಗುಣಪಡಿಸಿ, ಸಮಾಧಾನ ಕೊಟ್ಟು, ನಿನ್ನ ಕಣ್ಣೀರನ್ನೊರೆಸಿ, ನಿನ್ನ ದುಃಖ ಹೋಗಿ ಆನಂದ ಬರುವಂಥ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡೋರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳು, ಎಷ್ಟು ಜನ ಹೇಳ್ತೀರಿ, ಯೇಸುವಿನ ಹಸ್ತ ನನ್ನ ಮೇಲೆ ಬರಬೇಕು, ಯೇಸುವಿನ ಹಸ್ತ ನನ್ನ ಮೇಲೆ ಬರಬೇಕು? ನಾನು ಕೂಡ ಪ್ರಾರ್ಥಿಸ್ತೇನೆ, ಅಯ್ಯ ನಿನ್ನ ಹಸ್ತ ನನ್ನ ಮೇಲೆ ಬರಲಪ್ಪ, ನಿನ್ನ ಹಸ್ತ ನನ್ನ ಮೇಲೆ ಬರಲಪ್ಪ. ಹಾಗಾದರೆ ಕೇಳಿದಂಥ ವಾಕ್ಯಕ್ಕಾಗಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎರಡು ಕೈಗಳನ್ನು ನಾವು ಪರಲೋಕದ ಕಡೆಗೆ ಚಾಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಏಸಯ್ಯ ನಿನಗೆ ಸ್ತೋತ್ರ, ಏಸಯ್ಯ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಅಪ್ಪ ಕರ್ತನೆ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ದೇವರೇ ನಾನು ಪ್ರಾರ್ಥಿಸ್ತೇನಪ್ಪ. ಎಲ್ಲ ಮಕ್ಕಳ ಮೇಲೆ ದೇವರೇ ನಿಮ್ಮ ಹಸ್ತವನ್ನು ಚಾಚಿರಿ, ಎಲ್ಲ ಮಕ್ಕಳ ಮೇಲೆ ನಿಮ್ಮ ಹಸ್ತವನ್ನು ಚಾಚಿರಿ. ದೇವರೇ, ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಿಂದ ಬಂಧಿಸಲ್ಪಟ್ಟಿದರು, ಸೈತಾನನು ಕರ್ತನೆ ಕುತಂತ್ರ ಮಾಡಿ ಒಬ್ಬರನ್ನ ಅನಾರೋಗ್ಯ ಅನ್ನುವಂಥ ಬಂಧನದಲ್ಲಿ ಕರ್ತನೆ ಕಟ್ಟಿ ಹಾಕಿದ್ದಾನೆ, ಮತ್ತೊಬ್ಬರನ್ನ ಸಾಲ ಅನ್ನುವಂಥ ಕಟ್ಟಿನಲ್ಲಿ ಕಟ್ಟಿ ಹಾಕಿದ್ದಾನೆ, ಮತ್ತೊಬ್ಬರನ್ನು ಈಗೋ ದುಃಖ ಬಾಧೆ ಅನ್ನುವಂಥ ಕಟ್ಟಿನಲ್ಲಿ ಕಟ್ಟಿ ಹಾಕಿದ್ದಾನೆ, ಮತ್ತೊಬ್ಬರನ್ನು ಈಗ ಎಷ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋದರೂ ಸಹ ಈಗ ಅವ್ರ ತಲೆಗೆ ಹತ್ತುತ್ತಾ ಇಲ್ಲ, ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಆ ಒಂದು ಕಟ್ಟಿನಲ್ಲಿ ಕಟ್ಟಿ ಹಾಕಿದ್ದಾನೆ. ಇನ್ನು ಮತ್ತೆ ಅವರೆಷ್ಟೇ ಒಂದು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಆ ಒಂದು ಕಟ್ಟಿನಲ್ಲಿ ಕಟ್ಟಿ ಹಾಕಿದ್ದಾನೆ, ಸೋಲು ಕಾಣುವಂತೆ ಮಾಡಿದ್ದಾನೆ. ಯೇಸು ನಾಮದಲ್ಲಿ ದೇವರೇ, ಯಾರ್ಯಾರೆಲ್ಲ ಕರ್ತನೆ ಇಂಥ ನನ್ನ ಪರಿಸ್ಥಿತಿಯಲ್ಲಿದ್ದೀನಿ, ಇಂಥ ಒಂದು ಕಟ್ಟಿನಲ್ಲಿ ನಾನಿದ್ದೀನಿ, ಏಸಯ್ಯ ನೀನು ನನಗೆ ಬಿಡುಗಡೆ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ರು. ಈಗಲೇ ನಿಮ್ಮ ಹಸ್ತ ಮಕ್ಕಳ ಮೇಲೆ ಬರಲಿ, ಈಗಲೇ ನಿಮ್ಮ ಹಸ್ತ ಮಕ್ಕಳ ಮೇಲೆ ಬರಲಿ ಕರ್ತನೆ. ಈಗಲೇ ನಿಮ್ಮ ಹಸ್ತ ಸೈತಾನನ ಕಟ್ಟುಗಳನ್ನು ಬಿಚ್ಚುವಂಥ ನಿಮ್ಮ ಹಸ್ತ, ನಿಮ್ಮ ಶಕ್ತಿಯುಳ್ಳ ಹಸ್ತ, ನಿಮ್ಮ ಬಲವಾದಂಥ ಹಸ್ತ ಮಕ್ಕಳ ಮೇಲೆ ಇಳಿದು ಬರಲಿ ಕರ್ತನಿಗೆ ಸ್ತೋತ್ರ. ಆ ದಿನ ಕರ್ತನೆ ದೆಲೀಲಳು ಕರ್ತನೆ ಸಂಸೋನನನ್ನು ಕಟ್ಟಿ ಹಾಕಿದ್ಲು ಅಂತೇಳಿ ನಾವು ನೋಡ್ತೀವಪ್ಪ. ಯಾಕಂದರೆ ಅವನ ಒಂದು ಕರ್ತನೆ ಗುಟ್ಟನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ದೆಲೀಲಳು ಈಗ ಹಗ್ಗಗಳಿಂದ, ಕಬ್ಬಿಣದ ಸರಪಣಿಗಳಿಂದ ಕಟ್ಟಿ ಹಾಕಿದ್ಲು. ಆದರೆ ದೇವರ ಶಕ್ತಿ ಸಂಸೋನನ ಮೇಲೆ ಬರುವಾಗ ಈಗೋ ಅವನು ಸೆಣಬಿನ ದಾರವನ್ನು ಎಂಬಂತೆ ಅವುಗಳನ್ನು ಅರಿದು ಹಾಕಿದನು ಅಂತೇಳಿ ನಾವು ನೋಡ್ತೇವಪ್ಪ. ಆ ಒಂದು ಕಟ್ಟುಗಳು ಬಿಚ್ಚಲ್ಪಟ್ಟು ಅಂತೇಳಿ ನಾವು ನೋಡ್ತೇವೆ ಕರ್ತನೆ. ಅದೇ ರೀತಿಯಾಗಿ ದೇವರೇ, ಹೌದಪ್ಪ, ನಿನ್ನ ಶಕ್ತಿ ಅಪ್ಪ ಮಕ್ಕಳ ಮೇಲೆ ಬರಲಿ. ಯಾರ್ಯಾರನ್ನ
ಸೈತಾನನು ಕರ್ತನೆ ಈಗ ಆತ್ಮದಲ್ಲಿ ಕಟ್ಟಿ ಹಾಕಿದನು, ಹೃದಯದಲ್ಲಿ ಕಟ್ಟಿ ಹಾಕಿದನು, ಕುಟುಂಬದಲ್ಲಿ ಕಟ್ಟಿ ಹಾಕಿದನು, ಅವರ ಪರಿಸ್ಥಿತಿಗಳಲ್ಲಿ ಕಟ್ಟಿ ಹಾಕಿದನು, ಅವರು ದುಃಖದಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿ ಇರುವಂತೆ ಅವರನ್ನು ಕಟ್ಟಿ ಹಾಕಿದನು. ನಜರೇತಿನ ಯೇಸು ನಾಮದಲ್ಲಿ ದೇವರೇ, ನಿನ್ನ ಹಸ್ತವನ್ನು ಚಾಚಿ ನೀನು ಬಿಡುಗಡೆ ಕೊಡು ದೇವರೇ. ಈಗಲೇ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ಬಂಧನಗಳು ಅಪ್ಪ ಕರ್ತನೆ ಮುರಿದು ಬೀಳಲಿ. ಕರ್ತನಿಗೆ ಸ್ತೋತ್ರ. ಅದ್ಭುತ ಮಾಡಪ್ಪ ಯೇಸುವೆ, ಆಶೀರ್ವದಿಸು ಯೇಸುವೆ, ಆಶೀರ್ವದಿಸು. ಈಗಲೇ ಅಪ್ಪ ಕರ್ತನೆ ಸೈತಾನನ ಕಟ್ಟುಗಳನ್ನು ಲಯ ಮಾಡುವಂತ ನಿಮ್ಮ ಶಕ್ತಿ ಬರಲಿ ಕರ್ತನೆ. ಸೈತಾನನ ಕಟ್ಟುಗಳನ್ನು ಲಯ ಮಾಡುವಂತ ನಿಮ್ಮ ಶಕ್ತಿ ಬರಲಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನೀನು ಮುಟ್ಟಪ್ಪ, ಪರಿಶುದ್ಧಾತ್ಮನೇ ನೀನು ಮುಟ್ಟು. ವಾಕ್ಯದಲ್ಲಿ ನಾವು ನೋಡುವುದಾದರೆ ಈ ರೀತಿಯಾಗಿ ದೇವರ ವಾಕ್ಯ ಇದೆ, ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ. ಅಯ್ಯ, ನಿನ್ನ ಹಸ್ತವನ್ನು ಚಾಚು, ನಿನ್ನ ಶಕ್ತಿ ಕಳಿಸು, ಸೈತಾನನ ಕಾರ್ಯಗಳನ್ನು ಲಯ ಮಾಡು, ಬಿಡುಗಡೆ ಕೊಡು. ನೀವಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ, ಪರಲೋಕದ ಜೀವಳ ತಂದೆಯಾದ ದೇವರೇ. ಎಲ್ಲರೂ ಹೇಳ್ರಿ ಆಮೇನ್, ಆಮೇನ್.